ಮುಸ್ಲಿಮ್ಸರು ಪ್ರತಿದಿನ 5 ಬಾರಿ ನಮಾಜ್ ಮಾಡುವುದಕ್ಕೆ ನಮಾಜ್ ಸಮಯಕ್ಕೆ ಸರಿಯಾಗಿ ಮಸೂದಿಯಿಂದ ಅಲ್ಲಾ ಎಂದು ಕೂಗುವುದಾದರೂ ಯಾಕೆ? ಮುಸ್ಲಿಮ್ಸರು ಆಹಾರವನ್ನು ಅಥವಾ ನೀರನ್ನಾಗಲಿ ಸೇವಿಸುವುದಕ್ಕೆ ಮುನ್ನ ಬಿಸ್ಮಿಲ್ಲಾ ಎಂದು ಹೇಳುವುದಾದರೂ ಏಕೆ? ಮುಸ್ಲಿಮರು ತಮ್ಮ ಸ್ವಂತ ಚಿಕ್ಕಮ್ಮನ ಮಗಳು ಹಾಗೂ ದೊಡ್ಡಮ್ಮನ ಮಗಳನ್ನು ಮದುವೆಯಾಗುವುದಾದರೂ ಯಾಕೆ? ಮುಸ್ಲಿಂ ಮಹಿಳೆಯರು ಹಿಜಾಬ್ ಅಥವಾ ಬುರ್ಕಾವನ್ನು ಧರಿಸುವುದರ ಇಂದಿನ ನಿಜವಾದ ಕಾರಣವೇನು? ಮುಸ್ಲಿಮರು ಗಂಡು ಮಕ್ಕಳಿಗೆ ಮುಂಜೆಯನ್ನು ಮಾಡಿಸುವುದಾದರೂ ಏಕೆ ಎಂಬುವ ಮುಸ್ಲಿಂ ಸಂಪ್ರದಾಯಕ್ಕೆ ಸಂಬಂಧಿಸಿದ ಆಚಾರ ವಿಚಾರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದು ನೋಡೋಕ್ಕೂ ಫಸ್ಟ್ ನೀವು ಇನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೆದೇನೆ ಒಂದು ಲೈಕ್ ಅಂಡ್ ಶೇರ್ ಅನ್ನ ಮಾಡಿ. ತಾವು ಮಾಡುವಂತ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋ ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ಮುಸ್ಲಿಮರು ಪ್ರತಿದಿನ 5 ಬಾರಿ ನಮಾಜ್ ಮಾಡುವುದು ಅವರ ದಿನನಿತ್ಯದ ಬಹಳ ಮುಖ್ಯವಾದ ಕರ್ತವ್ಯಗಳಲ್ಲಿ ಇದು ಸಹ ಒಂದು. ಮುಸ್ಲಿಮರು ನಮಾಜ್ಗೆ ಮುನ್ನ ತಮ್ಮ ದೇಹವನ್ನು ಶುಭ್ರ ಮಾಡಿಕೊಳ್ಳುತ್ತಾರೆ. ಇದರಿಂದ ಅವರ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗುತ್ತದೆ. ಅಲ್ಲದೆ ಮುಸ್ಲಿಮರು ನಮಾಜ್ ಮಾಡುವಂತಹ ಸ್ಥಳದಲ್ಲಿ ಯಾವುದೇ ತರಹದ ಭೇದ ಭಾವವನ್ನು ಮಾಡುವುದಿಲ್ಲ. ಪ್ರತಿಯೊಬ್ಬರನ್ನು ಸಹ ಸಮಾನವಾಗಿಯೇ ಕಾಣುತ್ತಾರೆ. ಮುಸ್ಲಿಮರು ಮೊದಲನೆಯ ಪ್ರಾರ್ಥನೆಯನ್ನು ಸೂರ್ಯ ಹುಟ್ಟುವುದಕ್ಕೆ ಮುನ್ನ ಸುಮಾರು 5 ಗಂಟೆ ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ. ಈ ಪ್ರಾರ್ಥನೆಯನ್ನು ಫಜರ್ ಪ್ರಾರ್ಥನೆ ಎಂದು ಹೇಳುತ್ತಾರೆ. ಎರಡನೆಯ ಪ್ರಾರ್ಥನೆಯನ್ನು ಮಧ್ಯಾಹ್ನ 12 ಗಂಟೆಯ ಸಮಯಕ್ಕೆ ಮಾಡುತ್ತಾರೆ. ಈ ಪ್ರಾರ್ಥನೆಯನ್ನು ದುಹರ್ ಪ್ರಾರ್ಥನೆ ಎಂದು ಹೇಳುತ್ತಾರೆ. ಮೂರನೆಯ ಪ್ರಾರ್ಥನೆಯನ್ನು ಸಂಜೆ 5 ಗಂಟೆಯ ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ. ಈ ಪ್ರಾರ್ಥನೆಯನ್ನು ಅಜರ್ ಪ್ರಾರ್ಥನೆ ಎಂದು ಹೇಳುತ್ತಾರೆ. ನಾಲ್ಕನೆಯ ಪ್ರಾರ್ಥನೆಯನ್ನು ಸಂಜೆ 6 ಗಂಟೆಯ ಸಮಯಕ್ಕೆ ಮಾಡುತ್ತಾರೆ. ಈ ಪ್ರಾರ್ಥನೆಯನ್ನು ಮಗಿರ್ ಪ್ರಾರ್ಥನೆ ಎಂದು ಹೇಳುತ್ತಾರೆ. ಕೊನೆಯದಾಗಿ 5ನೆಯ ಪ್ರಾರ್ಥನೆಯನ್ನು ಸಂಜೆ 7 ಗಂಟೆಯ ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ. ಇದನ್ನು ಇಶ್ ಎಂದು ಹೇಳುತ್ತಾರೆ. ಮುಸ್ಲಿಂ ಧರ್ಮವು ಸುಮಾರು 1500 ವರ್ಷಗಳಿಗಿಂತ ಹಳೆಯ ಧರ್ಮವಾಗಿದ್ದು ಅಂದಿನಿಂದಲೂ ಸಹ ಪ್ರತಿದಿನ ಮುಸ್ಲಿಮರು 5 ಬಾರಿ ನಮಾಜ್ ಮಾಡುತ್ತಾ ಬಂದಿದ್ದಾರೆ. ಇಂದಿನ ಕಾಲದಲ್ಲಿ ನಮಾಜ್ ಸಮಯವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಕೃತಿಯನ್ನು ಅವಲಂಬಿಸುತ್ತಿದ್ದರು. ಆದರೆ ಕೆಲವೊಮ್ಮೆ ಪ್ರಕೃತಿಯಲ್ಲಿ ಆಗುತ್ತಿದ್ದಂತಹ ವಾತಾವರಣದ ಬದಲಾವಣೆಯಿಂದಾಗಿ ನಮಾಜ್ ಸಮಯವನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಬಹಳ ಕಷ್ಟವಾಗುತ್ತಿತ್ತು. ಇದನ್ನು ಗಮನಿಸಿದಂತಹ ಮುಸ್ಲಿಂ ನಾಯಕರು ಹಾಗೂ ಮೊಹಮ್ಮದ್ ಪೈಗಂಬರರು ಒಂದು ಚರ್ಚೆಯನ್ನು ಮಾಡುತ್ತಾರೆ. ಆ ಚರ್ಚೆಯಲ್ಲಿ ಇನ್ನು ಮುಂದೆ ನಮಾಜ್ ಸಮಯಕ್ಕೆ ಸರಿಯಾಗಿ ಮಸೂದಿಯಿಂದ ಅಲ್ಲ ಎಂದು ಕೂಗೋಣ ಎಂದು ನಿರ್ಧಾರ ಮಾಡುತ್ತಾರೆ. ಅದರಂತೆಯೇ ಅಂದಿನಿಂದ ಇಂದಿನವರೆಗೂ ಸಹ ನಮಾಜ್ ಸಮಯಕ್ಕೆ ಸರಿಯಾಗಿ ಮಸೂದಿಯಿಂದ ಅಲ್ಲ ಎಂದು ಕೂಗುತ್ತಾರೆ. ಇದರಿಂದ ಪ್ರತಿಯೊಬ್ಬ ಮುಸ್ಲಿಮರಿಗೂ ಸಹ ನಮಾಜ್ ಸಮಯ ಹತ್ತಿರ ಬಂತು ಎಂದು ತಿಳಿದುಕೊಳ್ಳುವುದಕ್ಕೆ ಬಹಳ ಅನುಕೂಲವಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಸಹ ನಮಾಜ್ ಸಮಯಕ್ಕೆ ಸರಿಯಾಗಿ ಮಸೂದಿಯಿಂದ ಅಲ್ಲ ಎಂದು ಕೂಗುತ್ತಾ ಬಂದಿದ್ದಾರೆ. ಮುಸ್ಲಿಮರು ಆಹಾರ ಅಥವಾ ನೀರನ್ನು ಸೇವನೆ ಮಾಡುವುದಕ್ಕೆ ಮುನ್ನ ಬಿಸ್ಮಿಲ್ಲಾ ಎಂದು ಹೇಳುತ್ತಾರೆ. ಒಂದು ವೇಳೆ ತಾವು ಸೇವಿಸುವಂತಹ ಆಹಾರ ಅಥವಾ ನೀರಲ್ಲಾಗಲಿ ಯಾವುದಾದರೂ ವಿಷವಿದ್ದು ಅದರಿಂದ ತಾವು ಮರಣ ಹೊಂದಿದರೂ ಸಹ ತಾವು ಬಿಸ್ಮಿಲ್ಲಾ ಎಂದು ಹೇಳುವುದರ ಮೂಲಕ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಮುಸ್ಲಿಮರು ಭಾವಿಸುತ್ತಾರೆ. ಮುಸ್ಲಿಂ ಧರ್ಮದಲ್ಲಿ ಮದುವೆಗೂ ಸಹ ಬಹಳ ಸಾಂಪ್ರದಾಯಿಕ ಹಾಗೂ ಆಚರಣೆಗಳಿದೆ. ಮುಸ್ಲಿಂ ಧರ್ಮದಲ್ಲಿ ಪುರುಷರು 4 ಮದುವೆಯನ್ನು ಆಗಬಹುದು, ಆದರೆ 5ನೇ ಮದುವೆಯನ್ನು ಆಗುವಂತಿಲ್ಲ. 5ನೇ ಮದುವೆಯನ್ನು ಆಗಬೇಕೆಂದರೆ ಆಲ್ರೆಡಿ ತಾನು ಮದುವೆಯಾಗಿರುವಂತಹ 4 ಜನ ಪತ್ನಿಯರಲ್ಲಿ ಒಬ್ಬರಿಗೆ ತಲಾಖನ್ನು ಕೊಡುವುದರ ಮೂಲಕ ಇನ್ನೊಬ್ಬರನ್ನು ಮದುವೆಯಾಗಬಹುದು. ಅಂದರೆ ಮುಸ್ಲಿಂ ಧರ್ಮದಲ್ಲಿ ಪುರುಷರಿಗೆ 4 ಜನ ಪತ್ನಿಯರಿರಬಹುದು, 4ಕ್ಕಿಂತ ಹೆಚ್ಚಿನ ಪತ್ನಿಯರು ಹೊಂದುವ ಅವಕಾಶವಿಲ್ಲ. ಆದರೆ ಮುಸ್ಲಿಂ ಮಹಿಳೆಯರಿಗೆ ಮಾತ್ರ ಇಂತಹ ಯಾವುದೇ ಅವಕಾಶ ಎಂಬುದು ಇರುವುದಿಲ್ಲ. ಅಲ್ಲದೆ ಮುಸ್ಲಿಂ ಧರ್ಮದಲ್ಲಿ ಪುರುಷರು ತನ್ನ ತಾಯಿಯ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರ ಮಗಳನ್ನು ಸಹ ಮದುವೆಯಾಗಬಹುದು. ಅಂದರೆ ಮುಸ್ಲಿಂ ಧರ್ಮದಲ್ಲಿ ಮುಸ್ಲಿಂ ಪುರುಷರು ತನ್ನ ಮಾವನ ಮಗಳು ಹಾಗೂ ಚಿಕ್ಕಮ್ಮನ ಮಗಳು ದೊಡ್ಡಮ್ಮನ ಮಗಳನ್ನು ಸಹ ಮದುವೆಯಾಗಬಹುದು. ಇದಕ್ಕೆ ಮುಸ್ಲಿಂ ಧರ್ಮದಲ್ಲಿ ಅವಕಾಶವಿದೆ. ಅಲ್ಲದೆ ಮುಸ್ಲಿಂ ಧರ್ಮದಲ್ಲಿ ಶತಮಾನಗಳಿಂದ ಮದುವೆಯು ತಮ್ಮ ರಕ್ತ ಸಂಬಂಧಿಕರ ನಡುವೆಯೇ ನಡೆಯುತ್ತಾ ಬಂದಿದೆ. ಮುಸ್ಲಿಂ ಮಹಿಳೆಯರು ಹಿಜಾಬ್ ಅಥವಾ ಬುರ್ಕಾವನ್ನು ಧರಿಸುವುದು
ಏಕೆಂದರೆ ಬೇರೆ ಪುರುಷರು ತಮ್ಮನ್ನು ಕೆಟ್ಟದಾಗಿ ನೋಡಲಿರಲೆಂದು ಹಾಗೂ ಬೇರೆಯವರಿಂದ ತಮ್ಮನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಮುಸ್ಲಿಂ ಮಹಿಳೆಯರು ಬೋರ್ಖಾ ಅಥವಾ ಹಿಜಾಬ್ ಅನ್ನು ಧರಿಸುತ್ತಾರೆ. ಮುಸ್ಲಿಮ್ಸರು ತಮ್ಮ ಗಂಡು ಮಕ್ಕಳಿಗೆ ಮುಂಜಿಯನ್ನು ಮಾಡಿಸುತ್ತಾರೆ. ಮುಂಜಿ ಎಂದರೆ ಗಂಡು ಮಕ್ಕಳ ಜನನಾಂಗದ ಮುಂದಿನ ಭಾಗದ ಕೆಲ ಚರ್ಮವನ್ನು ತೆಗೆಯುವ ಪ್ರಕ್ರಿಯೆಗೆ ಮುಂಜಿ ಎಂದು ಕರೆಯುತ್ತಾರೆ. ಹೀಗೆ ಗಂಡು ಮಕ್ಕಳ ಜನನಾಂಗದ ಮುಂದಿನ ಭಾಗದ ಕೆಲ ಚರ್ಮವನ್ನು ತೆಗೆಯುವುದರ ಮೂಲಕ ಮೂತ್ರ ವಿಸರ್ಜನೆಯ ನಂತರ ಜನನಾಂಗದಲ್ಲಿ ಯಾವುದೇ ತರದ ಮೂತ್ರದ ಹನಿಗಳು ನಿಂತುಕೊಳ್ಳುವುದಿಲ್ಲ. ಹೀಗೆ ನಿಂತುಕೊಳ್ಳದೆ ಹೋಗುವುದರಿಂದ ಜನನಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳಾಗಲಿ ಮುಸ್ಲಿಂ ಪುರುಷರಲ್ಲಿ ಬರುವುದಿಲ್ಲ. ಕೆಲ ವರ್ಷಗಳ ಹಿಂದೆ ವಿಜ್ಞಾನಿಗಳು ನಡೆಸಿದಂತಹ ಪರಿಶೋಧನೆಯಿಂದಲೂ ಸಹ ಹೀಗೆ ಮುಂಜಿ ಮಾಡಿಸುವಂತಹ ಮುಸ್ಲಿಂ ಪುರುಷರಿಗೆ ಜನನಾಂಗಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುವುದು ಬಹಳ ಕಡಿಮೆ ಇದೆ ಎಂದು ವಿಜ್ಞಾನಿಗಳು ಸಹ ತಮ್ಮ ಪರಿಶೋಧನೆಯ ಮೂಲಕ ತಿಳಿಸಿದ್ದಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ. ಮಾರಿದಿನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.